ಇವೆರಡು ಹೋಗಿಸ್ಕೊಂಡ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಪ್ರತಿಯೊಬ್ಬರು ಮಿಂಚಬಹುದಲ್ಲವೇ ಸ್ನೇಹಿತರೆ? ಮಾತು ಕಲಿಯಿರಿ ಸಾಧಕರಾಗಿ. ಸರ್, ಮಾತು ಕಲ್ತ್ಬಿಟ್ರೆ ಸಾಧಕರಾಗ್ಬೋದಾ? ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಸ್ವಾಮಿ. ಈ ಮಾತಿದೆಯಲ್ಲ, ಈ ಮಾತು ಎಲ್ರಿಗೂ ಬರ್ತದೆ ಸರಿ, ಆದರೆ ಆ ಮಾತನ್ನು ಸರಿಯಾದ ಸಂದರ್ಭದಲ್ಲಿ ಸೂಕ್ತವಾಗಿ ಮಾತಾಡೋದಿದೆಯಲ್ಲ, ಅದು ತುಂಬಾನೇ ಮುಖ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ನಮ್ಮ ಬಸವಣ್ಣವ್ರು ಯಾಕೆ ಹೇಳಿದ್ರು ಅಂದರೆ, ಮಾತಾಡ್ತಾ ಇದ್ರೆ ನುಡಿದರೆ ಮುತ್ತಿನ ಹಾರ ಪೋಣಿಸಿದ ಹಾಗೆ ನೀವು ಮಾತುಗಳನ್ನು ಪೋಣಿಸುತ್ತಾ ಹಾರದ ರೀತಿಯಲ್ಲಿ ಬರೋದಕ್ಕೆ ಸಾಧ್ಯತೆ ಇದೆ. ಹಾಗಾದ್ರೆ ಯಾವುದನ್ನ ಹಾರವನ್ನಾಗಿ ಮಾಡಿಕೊಳ್ಳಬೇಕು? ಮಾತುಗಳನ್ನ ಹಾರವನ್ನಾಗಿ ಮಾಡಿಕೊಳ್ಳಬೇಕೆಂದರೆ ಅಲ್ಲಿ ಪದಗಳ ಮಹತ್ವ, ಭಾಷೆಯ ಮಹತ್ವ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಕರೆಕ್ಟಾ? ಪದಗಳು ನಿಮ್ಮ ಬದುಕನ್ನೇ ಬದಲಿಸುತ್ತದೆ. ಹಾಗಾದರೆ ಆ ಪದಗಳನ್ನು ಅರಿಯುವುದು ಹೇಗೆ? ಪ್ರತಿನಿತ್ಯ ದಿನಕ್ಕೆ ಒಂದು ಪದವನ್ನ ಸರಿಯಾಗಿ ಅರಿತರೆ 30 ದಿನಕ್ಕೆ 30 ಪದಗಳ ರಾಜರಾಣಿ ನೀವಾಗುತ್ತೀರಿ. ಲ್ಯಾಂಗ್ವೇಜ್ ಇಸ್ ಕಾಲ್ಡ್ ಎಸ್ ದ ವೆಹಿಕಲ್ ಆಫ್ ಕಮ್ಯುನಿಕೇಶನ್ ಅಂತಾರೆ. ಕರೆಕ್ಟಾ? ಭಾಷೆ ಸಂವಹನದ ವಾಹನ. ನಮಗೆ ಹಿರಿಯರಿಂದ ಬರುವ ಒಡವೆಗಳಲ್ಲಿ ಭಾಷೆಯು ಒಂದು, ಅದು ಚೆನ್ನಾಗಿದ್ದಷ್ಟು ಭೂಷಣ ಅಂತ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಹೇಳ್ತಾರೆ. ಸ್ನೇಹಿತರೆ, ಆ ಒಂದು ಪದಗಳನ್ನು ಪ್ರತಿನಿತ್ಯ ಸರಿಯಾದ ಸೂಕ್ತವಾದ ಸಂದರ್ಭದಲ್ಲಿ ಬಳಸುತ್ತಾ ನಿಮ್ಮ ಭಾಷೆ ಬೆಳೆಯುತ್ತದೆ. ವೊಕ್ಯಾಬ್ಯುಲರಿ ಅಂತ ಹೇಳ್ತೇವೆ. ಪದಗಳನ್ನು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಿ, ವಾಕ್ಯ ರಚನೆಯನ್ನು ಮಾಡ್ತಾ ಬನ್ನಿ, ಅದನ್ನು ಮಾತನಾಡ್ತಾ ಹೋಗಿ, ಬರಿತಾ ಹೋಗಿ, ಅದು ಸಾಧ್ಯ ಆಗ್ತದೆ. ಧ್ವನಿ ನಿಮ್ಮ ಪರಿಚಯ. ದನಿ ನೀ ನುಡಿಯ ಧಣಿ ಅಂತೀನಿ. ವಾಯ್ಸ್ ಯು ಆರ್ ದ ಬಾಸ್ ಆಫ್ ಸ್ಪೀಚ್ ಅಂತೀನಿ. ಅಂದ್ರೆ ಏನರ್ಥ? ನಿಮ್ಮ ಧ್ವನಿ ನಿಮ್ಮನ್ನು ಪರಿಚಯಿಸುತ್ತದೆ. ನಿಮ್ಮ ಧ್ವನಿಯ ಉಚ್ಚಾರ, ವೇಗ, ಓಘ, ಏರಿಳಿತ ಇವೆಲ್ಲ ಗಮನ ಕೊಟ್ರೆ ನಿಮ್ಮ ಧ್ವನಿ ನಿಮ್ಮ ಮಾತಿಗೆ ಪುಷ್ಟಿಯನ್ನ ಕೊಡುತ್ತದೆ, ಪುಷ್ ಆಗುತ್ತದೆ. ಏನು ಸ್ನೇಹಿತರೆ, ಭಾಷೆ ಇಂಪ್ರೂವ್ ಮಾಡ್ಕೊಂಡು, ಧ್ವನಿ ಇಂಪ್ರೂವ್ ಮಾಡಿಕೊಂಡು, ಶಾರೀರಿಕ ಭಾಷೆನೂ ಇಂಪ್ರೂವ್ ಮಾಡ್ಕೊಂಬಿಟ್ರೆ, ಈಗ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ, ಇದನ್ನ ನಿಲುವು ಅಥವಾ ಭಂಗಿ ಅಂತೀವಿ. ಕೂತ್ಕೊಂಡ್ರೆ ಅದೂ ಒಂದು ಭಂಗಿ ಅಂತೀವಿ. ಇದಕ್ಕೆ ಪೋಸ್ಚರ್. ಗೆಸ್ಚರ್ ಅಂದ್ರೆ ಏನು? ಹಾವಭಾವ. ನಾವು ಇಡೀ ದೇಹ ಮೂವ್ ಆಗುತ್ತೆ. ಕರೆಕ್ಟ್? ಕತ್ತು ಮೂವ್ ಆಗುತ್ತೆ, ಕಣ್ಣು ಮೂವ್ ಆಗುತ್ತೆ, ಹುಬ್ಬು ಮೂವ್ ಆಗುತ್ತೆ, ಇಡೀ ಮುಖದಲ್ಲಿ ಮುಖ ಸೊಪ್ಪಕ್ಕೂ ಇಟ್ಕೋಬಹುದು, ಸ್ಮೈಲು ಮಾಡ್ಬೋದು, ಕೈ ಆಡಿಸ್ತಾ ಇದ್ದೀನಿ. ಕರೆಕ್ಟಾ? ಇವೆಲ್ಲವೂ ಹಾವಭಾವ. ಸ್ನೇಹಿತರೆ, ಸರಿಯಾಗಿ ನಿಂತ್ಕೊಳ್ಳಿ, ಸರಿಯಾಗಿ ಕೂತ್ಕೊಳ್ಳಿ. ನಿಮ್ಮ ಹಾವಭಾವಗಳು ಹೇಗಿರ್ಲಿ? ಸ್ವಾಭಾವಿಕವಾಗಿರ್ಲಿ. ಧ್ವನಿ ಹೇಗಿರಬೇಕು? ನಿಮ್ಮದೇ ಆಗಿರಬೇಕು. ನಿನ್ನಂತೆ ನೀನಾಗು, ನಿನ್ನನ್ನು ಅರಿಮೊದಲು ಚೆನ್ನೆಂದು ಅವರಿವರನ್ನು ಅನುಕರಿಸಬೇಡ ಅಂತ ಬೀಚಿ ಹೇಳ್ದಂಗೆ ನಿಮ್ಮ ಧ್ವನಿ ನಿಮ್ಮದೇ ಆಗಿರಲಿ, ಸ್ವಂತಿಕೆ ಇರಲಿ. ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿರಲಿ. ನಿಮ್ಮ ಜೊತೆ ಅಂದ ಕೈ ಹಿಂಗೆ ಮುಂದೆ ಬರುತ್ತೆ. ಕರೆಕ್ಟಾ? ಸ್ಮೈಲ್ ಮಾಡ್ತೀವಿ, ನಮಸ್ಕಾರ ಅಂದಂಗೆ ಹಿಂಗೆ ಹೇಳ್ತೀವಿ, ವಿಕ್ಟ್ರಿ ಅಂದರೆ ವಿ ಅಂತೀವಿ, ಹಿಂಗಂದರೆ ಥಮ್ಸಪ್ ಅಂತೀವಿ. ಕರೆಕ್ಟಾ? ಇವೆಲ್ಲ ಶಾರೀರಿಕ ಭಾಷೆ. ಇವುಗಳೆಲ್ಲದರ ಜೊತೆಗೆ ನಾನು ಮಾತನಾಡುವುದನ್ನು ಅಭ್ಯಾಸ ಮಾಡುತ್ತಾ ಸಭಾಕಂಪನವನ್ನು ಹೋಗಲಾಡಿಸಿಕೊಳ್ಳೋದಕ್ಕೆ ಸಾಧ್ಯ. ಕ್ಯಾಮ್ರಾ ಭಯವನ್ನು ತೊಲಗಿಸೋದಕ್ಕೆ ಸಾಧ್ಯ. ಇವೆರಡು ಹೋಗಿಸ್ಕೊಂಡ್ರೆ ಇವತ್ತು ನೀವು ಸೋಷಿಯಲ್ ಮೀಡಿಯಾನಲ್ಲಿ ಪ್ರತಿಯೊಬ್ಬರು ಮಿಂಚಬಹುದಲ್ಲವೇ ಸ್ನೇಹಿತರೆ? ನೀವು ಮಿಂಚಬೇಕು ಎನ್ನುವುದು ನಮ್ಮ ಉದ್ದೇಶ. ಹಾಗಾಗಿ ಜಯಪ್ರಕಾಶ್ ನಾಗತಿಹಳ್ಳಿ ನಾನು ನಿರಂತರವಾಗಿ ಈ ಒಂದು ವಿಚಾರದಲ್ಲಿ ಮಾರ್ಗದರ್ಶನ ಮಾಡ್ತಾ, ಆರಂಭದಲ್ಲಿ ಪಬ್ಲಿಕ್ ಸ್ಪೀಕಿಂಗ್, ಈ ಸಭಾಕಂಪನ ಇರೋದ್ರಿಂದ ನಮ್ಮ ಬಳಿ ಬರ್ತಾ ಇದ್ದಾರೆ ಜನ. ಅದರ ಜೊತೆಗೆ ಸಂವಹನ ಕೌಶಲ್ಯ ಒಟ್ಟಾರೆ ಮುಖ್ಯ. ಸಂವಹನ ಕೌಶಲ್ಯದಲ್ಲಿ ನಾವು ಓದುವುದು, ನೋಡುವುದು, ಆಲಿಸುವುದು, 3 ಇನ್ಪುಟ್ಸ್, ಮಾತನಾಡುವುದು, ಬರೆಯುವುದು ಮತ್ತು ಶಾರೀರಿಕ ಭಾಷೆ, 3 ಔಟ್ಪುಟ್ಸ್. ಇವನ್ನ ಅರಿತು ನೀವು ನಿರಂತರ ಅಭ್ಯಾಸವನ್ನು ಮಾಡುತ್ತಿದ್ದರೆ, ನೀವೇ ನಿಮ್ಮ ಮೊಬೈಲ್ ಒಂದನ್ನು ಹಿಡಿದುಕೊಂಡು ರೆಕಾರ್ಡ್ ಮಾಡೋದಕ್ಕೆ ಆರಂಭ ಮಾಡಿದರೆ, ಕ್ಯಾಮರಾಗೆ ಮಾತಾಡೋದಕ್ಕೆ ಆರಂಭ ಮಾಡಿದರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ನೀವು ಮಿಂಚೋದಕ್ಕೆ ಸಾಧ್ಯತೆ ಇದೆ. ನೀವೆಲ್ಲರೂ ಮಿಂಚಬೇಕು, ಮಾತನಾಡೋದನ್ನು ಕಲಿಬೇಕು, ಭಾಷಣ ಕಲಿಬೇಕು, ರೇಡಿಯೋನಲ್ಲಿ ಮಾತಾಡಬೇಕು.
ನಾನು ಮಾತಾಡ್ದಂಗೆ ಟಿ ವಿನಲ್ಲೂ ಮಾತಾಡ್ಬೋದು, ಈ ಸೋಷಿಯಲ್ ಮೀಡಿಯಲ್ಲೂ ಮಾತಾಡ್ಬೋದು. ನೀವು ಕೂಡ ಮಾತನಾಡಲು ಸಾಧ್ಯ. ಜೊತೆಗೆ ಇನ್ನೊಂದು ಸತ್ಯ ಹೇಳ್ತೇನೆ, ನಾವು ಸಭಾಕಂಪನವನ್ನ ಹೋಗಿಲಾಡಿಸಿಕೊಂಡರೆ ಇವತ್ತು ನಮ್ಮ ಬಹುತೇಕ ಎಲ್ಲ ಭಯಗಳನ್ನ ತೊಲಗಿಸಿಕೊಂಡು ಆತ್ಮಸ್ಥೈರ್ಯದಿಂದ, ಧೈರ್ಯದಿಂದ ಎಲ್ಲ ಭಯಗಳನ್ನ ಹಿಮ್ಮೆಟ್ಟಿಸಬಹುದು. ನೀವು ಕೂಡ ಆಗ ವಾಟ್ ಎ ಗ್ರೇಟ್ ಫೀಲಿಂಗ್, ವಾಟ್ ಎ ಬ್ಯೂಟಿಫುಲ್ ಲೈಫ್ ಅಂತ ನಿಮ್ಗೆ ಅರ್ಥ ಆಗ್ತದೆ. ಹ್ಯಾವ್ ಎ ಬ್ಯೂಟಿಫುಲ್ ಡೇ. ಮಾತು ಕಲೀರಿ, ಉದ್ದಾರಾಗಿ, ಒಳ್ಳೆದಾಗ್ಲಿ. ನಮಸ್ಕಾರ.